ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದ ಸಂಗಮೇಶ್ ತಂದೆ ರವಿ ಮೆಂಗ ಎಂಬ ರೈತರು ಸುಮಾರು 5 ಎಕರೆ ತಮ್ಮ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆಸಿದ್ದಾರೆ. ಪಾಯಿ ಬೆಳೆದು ಇನ್ನೇನು ಕೆಲವು ದಿನಗಳಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾಡಿದ ಸಾಲ ತೀರಿಸಿ ನೆಮ್ಮದಿ ಜೀವನ ನಡೆಸಬೇಕು ಎಂದು ತಿಳಿದುಕೊಂಡರೆ ಕೆಬಿ ಅಧಿಕಾರಿಗಳು ಮಾತ್ರ ತಿಂಗಳಿಗೆ ಸಂಬಳ ಪಡೆದು ಆರಾಮವಾಗಿ ಉಳಿದ ಪರಿಣಾಮ ರೈತ ಕಂಗಳಗಿದ್ದಾನೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಮಾರಾಟ ಮಾಡಿ ಹಾಕಿದ ಖರ್ಚು ವೆಚ್ಚಗಳು ಭರಪಾಯಿಯಾಗುತ್ತವೆ ಎನ್ನುವ ನಿರೀಕ್ಷೆ ಎಲ್ಲಿದ್ದ ರೈತನಿಗೆ ಶಾಕ್ ಒಂದು ಕಾದಿದೆ. ಈ ಘಟನೆ ನಡೆದಿದ್ದು ಬೀದರ ಜಿಲ್ಲೆ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದ ರೈತ ಸಂಗಮೇಶ್ ಅವರು ಸುಮಾರು 5 ಎಕರೆಯಲ್ಲಿ ಪಪ್ಪಾಯಿ ಬೆಳೆಸಲು ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಇನ್ನೇನು ಫಸಲು ಬಂದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾಡಿದ ಖರ್ಚೆಲ್ಲ ವಾಪಸ್ ಬರುತ್ತೆ ಎಂದು ತಿಳಿದುಕೊಂಡ ರೈತನಿಗೆ ಶಾಕ್ ಒಂದು ಕಾದಿದೆ. ಇದಕ್ಕೆ ಮೂಲ ಕಾರಣ ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಕಾರಣವಾಗಿದೆ. 3 ತಿಂಗಳಿಂದ ಸಮರ್ಪಕ ವಿದ್ಯುತ್ ಸಮಸ್ಯೆ ಎದುರಾಗಿ ಹನಿ ನೀರಾವರಿ ಮುಖಾಂತರ ಕೊಡಬೇಕಾದ ಕ್ಯಾಲ್ಸಿಯಂ ಗೊಬ್ಬರ ಸಿಗದೆ ಹೂವೆಲ್ಲ ಉದರಿ ನೆಲಕಚ್ಚಿವೆ. ಈಗ ರೈತನ ಪಾಡು ಮಾತ್ರ ಹೇಳ್ತತಿರದಾಗಿದ್ದು ಇದನ್ನು ಅರಿತ ಗ್ರಾಮದ ಯುವ ಮುಖಂಡ ರೈತ ಯುವ ಮೋರ್ಚಾದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕನ್ನಾಳೆ ಏವರು ರೈತ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿ ರೈತನನ್ನು ಕರೆದುಕೊಂಡು ಬಂದು ಧೈರ್ಯ ತುಂಬಿ ಕಿಬಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಜೆಬಿ ನ್ಯೂಸ್ ಕನ್ನಡ. ಕಾಲು ಬಿದ್ದು ಹೇಳಿದ ಲೈಟ್ ಮಾಡಿ ಬಿಡತ್ತ ಯಾಕಂತ ಕೇಳ್ತೀರಿ. ನಿಂದ ಆರ್ ನಂಬರ್ ಅದ, ನಿಮ್ ಪಂಪ್ ಸೆಟ್ಟಿನ ಪರ್ಮಿಷನ್ ಅದ ನೋಡ್ರಿ. ಪಂಪ್ ಸೆಟ್ಟಿನ ಪರ್ಮಿಷನ್ ನೋಡ್ರಿ ಪಂಪ್ ಸೆಟ್ಟಿನ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಕರೆಂಟ್ ಕೊಡಂದ್ರೆ ನಾ ಹೆಂಗ್ ಮಾಡ್ಲಿ ಹೇಳಿ. ಈಗ ಅದು ರೊಕ್ಕ ಕೊಟ್ಟರು ಬರ್ತದ. ಇವತ್ತು ಕರೆಂಟ್ ಹಾಕಿದ್ರೆ ನಾವು ಕಾಯಿ ಹತ್ತವ. ಈಗ ಅದು ಎಷ್ಟು ಲಕ್ಷ ಏನಾಗದ ಪೂರ ನೋಡಿ ಸೆಕ್ಟರ್. ಈಗ ಅದಕ್ಕೆ ಪರಿಹಾರ ಏನದ? ಈಗ ನಂಗೆ 1.5 ತಿಂಗಳಾಯ್ತ್ರಿ. 1 ದಿನ ಇಲ್ಲ 2 ದಿನ 1.5 ತಿಂಗಳಾಯ್ತು. ಹೆಂಗ್ ಮಾಡಿರಿ ನಾವು? 1.5 ತಿಂಗಳಾಯ್ತು. ನಾ ನಿಮ್ ಕಾಲು ಬಿದ್ದೆ ಅದ ಒಂದ್ ಅರ್ಧ ತಾಸು ಕೊಡ್ರಿ ಅಂದ. ಈಗ ನಾ ಹೆಂಗ್ ಮಾಡ್ಲಿಲ್ಲ ಯಾಕೆ ಕೊಟ್ಟಿಲ್ಲ? ನೀವು ಸಪ್ಲೈ ಕೊಟ್ಟಿಲ್ಲ ಅಂದ್ರೆ ನೀವು ಏನ್ ಕೆಲಸ ಮಾಡ್ತೀರಿ? ನಾ ಹೆಂಗ್ ಮಾಡ್ಲಿ? ನಾನು ಇಂತ ನುಕ್ಸಾನ ಜಾಲ ಈಗ ತಗೊಂಡ್ರಿ. ಈಗ ಏನ್ ಮಾಡ್ರಿ? ಅದಕ್ಕ ಸತ್ತೋಗಿನ ಮೇಲೆ ಅದಕ್ಕೆ ಏನ್ ಬರ್ತದೆ? ಏಟ್ರ ಅಂದ್ರೆ ಅದು ನೋಡಿ. ನೀವು ಗಿಡ ಒಡೆ ನೋಡ್ರಿ. ನೀವು ಫಸ್ಟ್ ನೋಡಿ. ನೀವು ಕೇಳಿದ್ರಿಲ್ಲ ಅದು ಕಡಿಂದಾಗ ಹೇಳ್ತೇವೆ ನಿಮ್ಗೆ. ಓಸು ಬೀಳತಾವ ಕಾಯಿ ಹಚ್ಚಿದ ಪೂರಾ ಪ್ಲಾಟಿಗೆ ಹತ್ತೇವ್ ಎಲ್ಲರೂ ಮುಚ್ಚಿ ಬೀಳತಾವ. ಅದಕ್ಕೆ ತಾಕತ್ತಿಂದ ಇರಲ್ಲ. ನಿಮ್ಗೆ 1.5 ತಿಂಗಳಾಯ್ತು ಹೇಳ್ತೇನೆ. 1.5 ತಿಂಗಳೆಲ್ಲ ನನಗೆ ಫೋನ್ ಮಾಡತ್ತ ಒಂದು 10 ದಿವಸ ಆಗಿರ್ಬೇಕು. 10 ದಿನ 15 ದಿನ ನಂಗೆ ಹೇಳ್ತು. ಒಂದು 15 ದಿನ ಒಳಗಾಗಿ ನೀವು ಮದ್ವಿ ನಾ ನೀನು ಬಿ ಮಾತಾಡಿದ್ನ ನೀನು ಹೇಳ್ತೇನೆ. ನಾನು ಗೊಬ್ಬರ ಬಿಡತ್ತಾರೆ ಹೆಂಗ್ ಮಾಡ್ಬೇಕು ನೋಡ್ರಿ. ಅದ್ರ ಲೆಕ್ಕ ನೋಡ್ರಿ. ಈಗ ನೀವು ಕೇಳ್ತಿರಿಲ್ಲ ರೈತರು ಏನಿರ್ತದ ಗೊತ್ತಾಗಲ್ಲ. ನಾನು ಮಲ್ಕೆ ಹೋಗಿ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡಾರಿ. ಕಂಪ್ಲೇಂಟ್ ಮಾಡಿ ಬಂದು ನಮ್ ಜೀವನೇ ಹಾಕುವಲ್ಲ. ಅವ್ರ ಹೆಸರು ಪ್ರದೀಪ್ಗೆ ಯಾಕೆ ಬಿಟ್ಟಿಲ್ಲ? ಇಲ್ಲಿ ಸರ್ವಿಸ್ ಸಿಗಲ್ಲ. ಅವನಿಗೆ ಜಿಮ್ಮೆದಾರಿ ಅದ. ಅವ ಕರೆಂಟ್ ಹೋಗಿದ್ ಅವ ಓಡ್ತಾನ ಪೈಲೆ. ಇಲ್ಲಿ ನಾವು ಓಡ್ಬೇಕಲ್ಲ. ಪ್ರದೀಪ್ ಹೆಂಗಿದ್ರಿ? ಅವ ರಸ್ತಾಗ ನಿಮ್ಗೆ ಏನಾರ ತಗಲಿಪ್ ಕರೆಂಟ್ ಹೋಗ್ಯದಂದ್ರ ಅವನಿಗೆ ಕುದಿ ಇರ್ಬೇಕದು. ನಮಗ್ ಕುದಿ ಅಲ್ಲತ್ತದ. ಈಗ ನಾವು ಓಡಿ ಬರಬೇಕು ಮನೆ ಮಕ್ಕಳು. ಅವ್ ಪ್ರದೀಪ್ ಒಳ್ಳೆದಿದ್ದು ನಾವು ನಿಮ್ಗೆ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳ್ತೀವಿ. ಅವರೇ ಒಂದಂತ ಹೋಗಿ ಹಾಕ್ರಿ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವ್ ಹೆಂಗ್ ಮಾಡ್ಬೇಕು? ಈಗ ನಮ್ ದಾರಿ ಒಂದೇ ಅದ, ಸಾಯೋದ್ ಒಂದೇ ಅದ ದಾರಿ. ಬೇರೆದ ಏನ್ ಬಿ ದಾರಿ ಇಲ್ಲ. ಈಗ ಸಾಯ್ಲತ್ತೀವಿ ಅಂದ್ರೆ ಬಂದಾರ ಇವ್ರೆಲ್ಲ ಗೊತ್ತಾಗಿ. ಇಲ್ಲಿ ರೋಡಿ ಮೇಲೆ ನಡೆದಿನ ಮನುಷ್ಯ ಬೇರೆ ಬೇರೆ ಅವು ಬಂದು ನೋಡಿದ್ರು ಯಾಕೋ ಡೆಬ್ಬಿ ಕೊಂಡು ಕುಂತಿದ್ದ ಅಂತ ಹೇಳ್ಕಂತ ನೋಡಿ ಏನದ ಅವು ಎಲ್ಲರಿಗೂ ಫೋನ್ ಮಾಡಿ ಕರ್ತೀವಿ. ನಾವು ಹೇಗೆ ಭಾಷೆ ಕೊಟ್ಟಾಗಿ ಬಂದಿದ್ದೀವಿ ಇವತ್ತು. ಯಾರು ಬಿ ಪಂಚಾಯತ್ದವ್ರು ಕೇಳಿದ್ರು ಯಾರಿಗೆ ಎಲ್ಲರಿಗೆ ಹೇಳ್ದೇವು. ಎಲ್ಲರೇ ಯಾರು ಬಿ ರೆಸ್ಪಾನ್ಸ್ ಮಾಡಿಲ್ಲ. ಕೆಬಿದವ್ರಿಗೆ ಜೈ ಹೇಳ್ದೆವು, AWಗೆ ಹೇಳ್ದೆವು. ಲೈನ್ ಮ್ಯಾನ್ರ ಬಂದು ಕುಂಡು ಓಡಾಡತ್ತಾನ. ನಾವು ರೊಕ್ಕ ಕೊಡ್ತೇವೆ, ಅರ್ಧ ತಾಸು ಕರೆಂಟ್ ಕೊಡ್ರಿ ಗೊಬ್ಬರ ಬಿಡತ್ತ ಅಂತ ಹೇಳ್ದೆವು. ರಿಕ್ವೆಸ್ಟ್ ಮಾಡಿದೆವು. ಕಾಲು ಬಿದ್ದು ಹೇಳ್ದ, ಕೈ ಜೋಡಿಸಿ ಹೇಳ್ದ, ಎಲ್ಲನೇ ಹೇಳ್ದ. ಯಾರನ್ನೂ ಕೇಳಿಲ್ಲ. ಜಿಂಕ್ ಬೋರನ್ ಎಷ್ಟು ಲಕ್ಷ ರೂಪಾಯಿ ತಂದಿದ್ರಿ? 1 ಲಕ್ಷ ರೂಪಾಯಿ ತಂದಿದೆ ಔಷಧ ಗೊಬ್ಬರ.
ಬಾಕಿ ಸಾಲ ಮಾಡೋ 1 ಲಕ್ಷ ರೂಪಾಯಿ ಔಷಧಿ ತಂದಿದೆ. ಸಾಲ ಮಾಡಿ ಇವತ್ತು ಅವ್ರು ಎಷ್ಟು ಸಾಲ ಮಾಡಿದ್ರು ಅಂತ ಅವರಿಗೆ ಗೊತ್ತದ. ಸಾಲ ಹೆಚ್ಚಾಗಿ ಒಂದು ಮದ್ದಿನ ಡಬ್ಬಿ ತೊಗೊಂಡು ಕೂತ್ಕೊಂಡ ಮೇಲೆ ಆಜು ಬಾಜು ರೈತರು ಬಂದು ಆ ಡಬ್ಬಿ ಕಸ್ಕೊಂಡು ನಮ್ಮ ಊರಿನ ಜನಕ್ಕೆ ಎಲ್ಲರಿಗೆ ಇನ್ಫಾರ್ಮೇಷನ್ ಮಾಡಕ್ಕೆ ಹಿಂಗೆ ಸಂಗಮೇಶ ಹಿಂಗೆ ತೊಗೊಂಡು ಕುಂತಾನ, ಅವನಿಗೆ ಏನೋ ಕರೆಂಟ್ ಇಲ್ ಕಡೆಯಿಂದ ಡೋಸ್ ಕೊಡ್ಬೇಕಂತ ನೀರಿನ ಮುಖಾಂತರ ಅದ್ರ ಕಡೆಯಿಂದ ಆ ಡೋಸ್ ಆಗಲ್ ಕಡೆಯಿಂದ ಒಂದು ಪಾಪಿ ಹತ್ಲಾರ ಕಾರಣ ಅವ್ನು ಡಬ್ಬಿಗೆ ತಗೊಂಡು ಕುಂತ್ಕೊಂಡಿದ್ದು ಎಲ್ಲ ಜನ ಊರ್ ಜನ ಬಂದು ಅವನಿಗೆ ಸಮಜಾಯಿಸಿ ಮೇಲಿನ ಅಧಿಕಾರಿಗೆ ಮಾಹಿತಿ ಕೊಟ್ಟರ ಈಗ AW ಸಾಹೇಬರು ಬರ್ತಾಂತಂದ್ರೆ ಬಂದು ಅದಕ್ಕೆ ನಿರ್ವಹಣೆ ಮಾಡ್ಕೊಡ್ತೇವೆ ಅಂತೇಳಿ ಅವನಿಗೆ ವಿಶ್ವಾಸ ಕೊಡಲಿದ್ದೀವಿ ನಾವು ಡೋಣಾಪುರ ಗ್ರಾಮದಲ್ಲಿ.